ಒಡಿಶಾದಲ್ಲಿರುವ ಸನ್ ಟೆಂಪಲ್ ಕೊನಾರ್ಕ್ ಇದನ್ನು 1250ರಲ್ಲಿ ಈ ಒಂದು ದೇವಸ್ಥಾನವನ್ನು ಕಟ್ಟಿಸ್ತಾನೆ. ಅಂದರೆ 13ನೇ ಶತಮಾನ, ರಫ್ಲಿ ಅರೌಂಡ್ 750 ವರ್ಷಗಳ ಇತಿಹಾಸ ಈ ಒಂದು ಸನ್ ಟೆಂಪಲ್ಗೆ. ಸೊ ಪುರಿಯ ಜಗನ್ನಾಥ ಮಂದಿರಕ್ಕೆ ಹೋಗಿ ಅಲ್ಲಿನ ಒಂದು ಪ್ರಭುಗಳ ದರ್ಶನ ತಗೊಂಡು ಮತ್ತೆ ಅಲ್ಲಿಂದ ಸೂರ್ಯನ ದೇವಸ್ಥಾನಕ್ಕೆ ಹೋದ್ವಿ. ಯಾವ್ದು ಗುರು, ಭಾರತದಲ್ಲಿ ಹಲವಾರು ಸೂರ್ಯ ದೇವಸ್ಥಾನಗಳಿದಾವೆ, ಸೂರ್ಯ ಮಂದಿರಗಳಿದಾವೆ. ನಾವು ಹೋಗಿದ್ದು ಕೊನಾರ್ಕ್ನ ಸೂರ್ಯ ಮಂದಿರ, ಕೊನಾರ್ಕ್ಸ್ ದ ಫೇಮಸ್ ಸನ್ ಟೆಂಪಲ್ಲು. ಈಡೆ ಏನಕ್ಕೆ ಮುಂದೆ ಅದ್ರ ಒಡಿಶಾ छोड़ा भाई, हम देख लेंगे, पूछ लेंगे. कोणार्क 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 ಗುರು, ಪ್ರಪಂಚದಲ್ಲಿ ಅದೆಷ್ಟೋ ಸೂರ್ಯ ಮಂದಿರಗಳಿದಾವೆ. ಅದರಲ್ಲಿ ನಮ್ಮ ಭಾರತದಲ್ಲಿ ಎಷ್ಟಿದಾವೋ ಪ್ರತಿಯೊಂದು ಸೂರ್ಯ ಮಂದಿರಕ್ಕೂ, ಸನ್ ಟೆಂಪಲ್ಗೂ ಅದರದೇ ಆದ ಒಂದು ಯೂನಿಕ್ನೆಸ್ ಇದೆ ಗುರು. ಮತ್ತೆ ಕೊನಾರ್ಕ್ನ ಸನ್ ಟೆಂಪಲ್ ಅಲ್ಲಿಯ ಸೂರ್ಯ ದೇವಸ್ಥಾನಕ್ಕೆ ಏನು ಗುರು ಅಂತ ಯೂನಿಕ್ನೆಸ್ ಅಂತ ಕೇಳ್ತೀರಾ? 13ನೇ ಶತಮಾನದಲ್ಲಿ ಕಳಿಂಗ ಸಂಸ್ಥಾನಕ್ಕೆ ಒಬ್ರು ರಾಜ ಇದ್ರು. ಯಾರು ಗುರು ಅವರು ಅಂದ್ರೆ ರಾಜ ನರಸಿಂಗ್ ಅಥವಾ ರಾಜ ನರಸಿಂಗ ಅಂದ್ಬಿಟ್ಟು ನಾವು ರಾಜ ನರಸಿಂಗ ಅಂತ ಕರೆಯೋಣ. ಸೊ 13ನೇ ಶತಮಾನದಲ್ಲಿ ಇವರು ಅದೆಷ್ಟೋ ಯುದ್ಧಗಳನ್ನ ಗೆದ್ದಿದ್ರು. ಯಾರು ಮುಲಾಜ್ ನೋಡ್ತಿರಲಿಲ್ಲ, ಅವ್ರ ಮೇಲೆ ಹೋದ್ರು, ಅವ್ರ ಮೇಲೂ ಗೆಲ್ತಿದ್ರು, ಇವ್ರ ಮೇಲೆ ಹೋದ್ರು, ಇವ್ರ ಮೇಲೆ ಗೆಲ್ತಿದ್ರು. ಸೊ ಈ ತರ ಒಂದು ತನ್ನ ಸಂಸ್ಥಾನವನ್ನ ಫುಲ್ಲು ವೈಡರ್ ಆ್ಯಂಗಲ್ ಅಲ್ಲಿ ತಗೊಂಡೋಗಿ ಇಟ್ಕೊಂಡಿದ್ರು ಕಳಿಂಗ ಸಂಸ್ಥಾನದ ರಾಜ ನರಸಿಂಗ. ಸೊ ಹಿಂಗೆ 13ನೇ ಶತಮಾನದಲ್ಲಿ ಇವ್ರಿಗೆ ಒಂದು ಐಡಿಯಾ ಬರುತ್ತೆ, ಸೂರ್ಯ ದೇವಸ್ಥಾನ ಒಂದು ಕಟ್ಟಬೇಕು, ಎಲ್ಲಿ? ಕೊನಾರ್ಕ್ನಲ್ಲಿ. ಸೊ ಹಂಗೆ ದೇವಸ್ಥಾನದ ಕನ್ಸ್ಟ್ರಕ್ಷನ್ ಶುರು ಆಗುತ್ತೆ 13ನೇ ಶತಮಾನದಲ್ಲಿ. ಗುರು, ಆ ಕಾಲದಲ್ಲಿ ದೇವಸ್ಥಾನಗಳನ್ನ ಕಟ್ಟಕ್ಕೆ ಒಂದು ಟೆಕ್ನಿಕ್ ಅನ್ನ ಬಳಸಿದ್ರು. ಏನ್ ಗುರು ಆ ಟೆಕ್ನಿಕ್ ಅಂದ್ರೆ, ಕಟ್ಟೋದು ಅದ್ರ ಮೇಲೆ ಮಣ್ಣು ಹಾಕೋದು, ಕಟ್ಟೋದು ಅದ್ರ ಮೇಲೆ ಮಣ್ಣು ಹಾಕೋದು, ಹಿಂಗೆ ಲೇಯರ್ ವೈಸ್ ಕಟ್ಕೊಂಡು ಒಂದೊಂದೇ ಲೇಯರ್ ಅದ್ರ ಮೇಲೆ ಮಣ್ಣು ಹಾಕೊಂಡು ಕೊನೆಗೆ ಎಲ್ಲಿ ತನಕ ಅದನ್ನ ಕಂಪ್ಲೀಟ್ ಮಾಡ್ತಿದ್ರು ಅಲ್ಲಿ ತನಕ ಮಣ್ಣು ಹಾಕ್ತಿದ್ರು. ಅದಾದ್ಮೇಲೆ ಕನ್ಸ್ಟ್ರಕ್ಷನ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಆ ಮಣ್ಣನ್ನ ತೆಗಿತಿದ್ರು. ಸೊ ಈ ಒಂದು ಕನ್ಸ್ಟ್ರಕ್ಷನ್ ಟೆಕ್ನಿಕ್ ಅನ್ನ ಆ ಕಾಲದಲ್ಲಿ ದೇವಸ್ಥಾನಗಳನ್ನ ಕಟ್ಟಕ್ಕೆ ಉಪಯೋಗ ಮಾಡ್ತಿದ್ರು. ಗ್ರೇಟ್ ಅಲ್ವಾ? 13ನೇ ಶತಮಾನದಲ್ಲೂ ರಾಜ ನರಸಿಂಗ ಏನಿರ್ತಾನೆ, ಇದೇ ಟೆಕ್ನಿಕ್ ಅನ್ನ ಬಳಸ್ಕೊಂಡು ಸೂರ್ಯ ದೇವಸ್ಥಾನವನ್ನ ಕೊನಾರ್ಕ್ ಅಲ್ಲಿ ಸ್ಥಾಪನೆ ಮಾಡ್ತಾನೆ. ಸೊ ಇನ್ನೇನು ಎರಡೇ ಪ್ರೊಸೀಜರ್ ಗುರು ಬಾಕಿ ಇರೋದು, ಎಲ್ಲ ಫುಲ್ ಕಟ್ಬಿಟ್ಟವ್ರೆ, ಕನ್ಸ್ಟ್ರಕ್ಷನ್ ಎಲ್ಲ ಮುಗ್ದೈತೆ. ಎರಡೇ ಪ್ರೊಸೀಜರ್, ಒಂದು ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು, ಇನ್ನೊಂದು ದೇವಸ್ಥಾನದ ಗೋಪುರ ಏನಿದೆ ಅದ್ರ ಮೇಲೆ ಕಳಶ ಇಡಬೇಕು. ರಾಜ ನರಸಿಂಗ 2 ದಿನ ಟೈಮನ್ನ ಡೆಡ್ ಲೈನ್ ಆಗಿ ಕೊಟ್ಟಿದ್ದ. ಈ 2 ದಿನದಲ್ಲಿ ದೇವಸ್ಥಾನದ ಗೋಪುರ ಏನಿದೆ ಅದರ ಮೇಲೆ ಕಳಶವನ್ನ ಸ್ಥಾಪನೆ ಮಾಡ್ಬೇಕಂತ. ಕಳಶವನ್ನ ಇಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದ್ರೆ ಕಳಶ ಗೋಪುರದ ಮೇಲೆ ಕುತ್ಕೊಂತಿಲ್ಲ. ಸೊ ಈ ಪ್ರೊಸೀಜರ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರಲ್ಲ, ಕನ್ಸ್ಟ್ರಕ್ಷನ್ ಇರ್ಬೋದು ಮತ್ತೆ ಗೋಪುರದ ಮೇಲೆ ಒಂದು ಕಳಶವನ್ನ ಸ್ಥಾಪನೆ ಮಾಡೋದಿರ್ಬೋದು, ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿರ್ತಾರೋ ಎಲ್ಲಾರ್ಗೂ ಭಯ ಸ್ಟಾರ್ಟ್ ಆಗ್ಬಿಡುತ್ತೆ. ಕಾರಣ ಏನ್ ಗೊತ್ತಾ, ರಾಜ ಬ್ಲ್ಯಾಕ್ ಮೇಲ್ ಮಾಡಿರ್ತಾನೆ, 2 ದಿನದಲ್ಲಿ ಏನಾದ್ರು ನೀವು ಈ ಕೆಲಸ ಮುಗಿಸಿಲ್ಲ ಅಂದ್ರೆ ನಿಮ್ಮನ್ನ ನಾನು ಮುಗಿಸ್ಬಿಡ್ತೀನಿ ಅಂತ. ಎಲ್ಲರಿಗೂ ನಡುಕ ಸ್ಟಾರ್ಟ್ ಆಗ್ಬಿಡುತ್ತೆ. ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸೆಂಟ್ರಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ. ಏನು ಗುರು ಈ ಟ್ವಿಸ್ಟ್ ಅಂತೀರಾ? ಒಬ್ಬ ಹುಡುಗ ಇರ್ತಾನೆ, ಧರ್ಮಪಾದ ಅನ್ಬಿಟ್ಟು ಆ ಹುಡುಗನ ಹೆಸರು. ಈ ಹುಡುಗ ಏನಿದ್ದಾನೆ ಧರ್ಮಪಾದ ಅನ್ಬಿಟ್ಟು, ಈ ಹುಡುಗನಿಗೆ ನ್ಯೂಸ್ ಗೊತ್ತಾಗುತ್ತೆ, ಅದು ಗೋಪುರದ ಮೇಲೆ ಕಳಶ ಕುತ್ಕೊಂತಿಲ್ಲ, ಇದನ್ನ 2 ದಿನದಲ್ಲಿ ಕುಳ್ಸಿಲ್ಲ ಅಂದ್ರೆ ಇವ್ರನ್ನೆಲ್ಲ ಎತ್ಬಿಡ್ತಾನೆ ಅಂತ ರಾಜ ಬ್ಲ್ಯಾಕ್ ಮೇಲಿಂಗ್ ಏನ್ ಮಾಡಿರ್ತಾನೆ. ಸೊ ಈ ಒಂದು ನ್ಯೂಸು ಆ ಹುಡುಗನ ಕಿವಿಗೆ ಬೀಳುತ್ತೆ. ಆದ್ರಿಂದ ಆ ಹುಡುಗ ತನ್ನ ನಾಯಿಯನ್ನ ಕರ್ಕೊಂಡು ಊಟದ ಬುತ್ತಿ ಜೊತೆ ಸನ್ ಟೆಂಪಲ್ ಕಡೆ ಹೋಗ್ತಾನೆ. ಹೋಗ್ಬಿಟ್ಟು ದೇವಸ್ಥಾನದ ಮೇಲೆ ಹತ್ತಾನೆ ಗುರು. ದೇವಸ್ಥಾನದ ಮೇಲೆ ಹತ್ಬಿಟ್ಟು ಕಳಶವನ್ನ ಸ್ಥಾಪನೆ ಮಾಡ್ಬಿಡ್ತಾನೆ. ಆಶ್ಚರ್ಯ ಅಲ್ವಾ? ಅದು ಪ್ರಾಕ್ಟಿಕಲ್ ಆಗಿ ಮಾಡ್ತಾನೆ ಗುರು. ಈ ಪೂಜಾರಿಗಳಿರ್ಬೋದು ಮತ್ತೆ ಈ ಒಂದು ಏನಂತಾರೆ ವಾಸ್ತುಶಿಲ್ಪದಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸಿರೋ ಒಂದು ಮುಖ್ಯಸ್ಥರೇನಿರ್ತಾರೆ, ಎಲ್ರಿಗೂ ನಡ್ಕ ಸ್ಟಾರ್ಟ್ ಆಗ್ಬಿಡುತ್ತೆ. ಗುರು, ಈ ಸ್ಥಾಪನೆ ಏನೋ ಮಾಡಿಸಿದ್ವಿ ಕಳಶನ, ಆದ್ರೆ ಹುಡುಗನ ಕೈಯಲ್ಲಿ ಮಾಡಿಸಿದ್ದೀವಿ, ನಮ್ಮ ಕೈಯಲ್ಲಿ ಆಗಿಲ್ಲ. ಈ ನ್ಯೂಸ್ ಏನಾದ್ರು ರಾಜನ್ ಗೊತ್ತಾಗ್ಬಿಟ್ರೆ ಅಲ್ಗೂ ನಮ್ಮನ್ನ ಬಿಡಲ್ಲ, ಎತ್ತು ಬಿಡ್ತಾನೆ ಅಂತ ನಡ್ಕ ಸ್ಟಾರ್ಟ್ ಆಗ್ಬಿಡುತ್ತೆ. ಆದ್ರಿಂದ ಹುಡುಗನ ಮೇಲೆ ಮರ್ಡರ್ ಸ್ಕೆಚ್ ಆಗ್ತಾರೆ ಯಾರು,
ಪೂಜಾರಿಗಳು ಮತ್ತೆ ಈ ಒಂದು ವಾಸ್ತುಶಿಲ್ಪದಲ್ಲಿ ಇನ್ವಾಲ್ವ್ ಆಗಿರುವ ಒಂದು ಮುಖ್ಯಸ್ಥರು, ಈ ಆರ್ಕಿಟೆಕ್ಟ್ಸ್ ಎಕ್ಸೆಟ್ರಾ ಅಂತ ಏನು ಕರಿತೀವಿ, ಅವರೆಲ್ಲ ಮರ್ಡರ್ ಪ್ಲಾನ್ ಮಾಡ್ತಾರೆ ಈ ಹುಡುಗನ ಮೇಲೆ. ಸೊ ಈ ಒಂದು ನ್ಯೂಸು ಹುಡುಗನಿಗೆ ಗೊತ್ತಾಗುತ್ತೆ. ಆದ್ರಿಂದ ಹುಡುಗ ಕೂಡ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾನೆ. ಏನು ಯೋಚನೆ ಮಾಡ್ತಾನಂದ್ರೆ, ನನ್ನಿಂದ ಇವ್ರ್ಯಾಕೆ ಸಾಯ್ಬೇಕು, ನಾನೇ ಸತ್ತೋಗ್ಬಿಡ್ತೀನಿ ಸೂಸೈಡ್ ಮಾಡ್ಕೊಂಡು ಅಂತ. ಆ ದೇವಸ್ಥಾನದ ಶಿಖರ ಏನಿದೆ, ಶಿಖರದ ಮೇಲೆ ಹತ್ಬಿಟ್ಟು ಅಲ್ಲಿಂದ ಪಕ್ಕದಲ್ಲಿ ಒಂದು ನೀರಿನ ಕೊಳ ಇರುತ್ತೆ, ಆ ನೀರಿನ ಕೊಳಕ್ಕೆ ಹಾರ್ತಾನೆ. ಹಿಂಗೆ ಆ ಹುಡುಗ ಸೂಸೈಡ್ ಮಾಡ್ಕೊಂಡು ತೀರೋಯ್ತಾನೆ ಗುರು. ಹುಡುಗ ಏನೋ ತೀರೋಯ್ತಾನೆ, ಅದಾದ್ಮೇಲೆ ಇನ್ನೊಂದು ಟ್ವಿಸ್ಟ್ ಬರುತ್ತೆ. ಈ ಧರ್ಮಪಾದ ಅನ್ನೋ ಹುಡುಗ ಏನಿದ್ದಾನೆ, ಈ ಹುಡುಗ ಆ ದೇವಸ್ಥಾನದ ಹತ್ರ ಸೂಸೈಡ್ ಮಾಡ್ಕೊಂಡಿರೋ ನ್ಯೂಸು ಎಲ್ಲರ ಕಿವಿಗೂ ಬೀಳುತ್ತೆ. ಮತ್ತೆ ಮುಖ್ಯ ಪೂಜಾರಿಗಳೇನಿರ್ತಾರೆ ಅವ್ರೇನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡೋಕೆ ಅಸಾಧ್ಯ. ಯಾಕಂದ್ರೆ ದೇವಸ್ಥಾನದಲ್ಲಿ ಒಬ್ಬ ಹುಡುಗ ತೀರ್ಕೊಂಡಿದ್ದಾನಂದ್ರೆ ಅದು ಒಂದು ಕೆಟ್ಟ ಸಂಕೇತ, ಇಲ್ಲಿ ಯಾವುದೇ ಕಾರಣಕ್ಕೂ ಪ್ರಾಣ ಪ್ರತಿಷ್ಠಾಪನೆ ಮಾಡಬಾರ್ದು ಅಂತ ದೊಡ್ಡ ಪೂಜಾರಿಗಳು ಹೇಳ್ತಾರೆ. ಇನ್ನು ಪೂಜಾರಿಗಳು ಹೇಳೋದಲ್ವಾ ಗುರು ನಡೆಯೋದು. ಸೊ ಹೋಗಿ ರಾಜನ್ಗೆ ಫಿಟ್ಟಿಂಗ್ ಇಡ್ತಾರೆ, ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು. ಹಿಂಗೆ ಕಳೆದ 750 ವರ್ಷಗಳಿಂದ ಆ ಕೊನಾರ್ಕ್ನ ಸೂರ್ಯ ದೇವಸ್ಥಾನದಲ್ಲಿ ಯಾವುದೇ ಒಂದು ದೇವರ ಮೂರ್ತಿ ಇಲ್ಲ, ಪ್ರಾಣ ಪ್ರತಿಷ್ಠಾಪನೆ ನಡೆದಿಲ್ಲ. ಕಾರಣ ಯಾಕಂದ್ರೆ ಪೂಜಾರಿಗಳು ಹೋಗಿ ರಾಜನ್ಗೆ ಫಿಟ್ಟಿಂಗ್ ಇಟ್ಟಿರ್ತಾರೆ, ಯಾವುದೇ ಕಾರಣಕ್ಕೂ ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು. ಸೊ ಹಂಗೆ ಸೂರ್ಯ ದೇವಸ್ಥಾನದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನಡೆಯೋದಿಲ್ಲ, ನಿಂತೋಗುತ್ತೆ. ಸೊ ಹಿಂಗೆ ಈ ಸೂರ್ಯ ದೇವಸ್ಥಾನ ಒಂದು ಮಿಸ್ಟ್ರಿಯಾಗಿ ಉಳ್ಕೊಂಡ್ಬಿಡುತ್ತೆ ಗುರು. ಈ ಒಂದು ದೇವಸ್ಥಾನದ ಯೂನಿಕ್ನೆಸ್ ಇದೆ ಗುರು. ಆಚೆ ಎಲ್ಲ ಚೆನ್ನಾಗಿದೆ, ಒಳಗಡೆ ಒಂದು ಪಾಡು ಬಿದ್ದಿರೋ ದೇವಸ್ಥಾನ ಹೆಂಗಿರುತ್ತೆ ಹಂಗಿದೆ. ಅಲ್ಲಿಗೂ ಜನ ಎಷ್ಟೋ ಹೆಚ್ಚುವರಿ ಸಂಖ್ಯೆಯಲ್ಲಿ ಹೋಗ್ತಾರಲ್ವಾ, ಅದು ಗುರು ಗ್ರೇಟ್ನೆಸ್. ಇದಕ್ಕಿಂತ ಒಂದು ಯೂನಿಕ್ನೆಸ್ ಏನ್ ಬೇಕು ಗುರು ಒಂದು ದೇವಸ್ಥಾನಕ್ಕೆ? ಒಂದು ಪ್ರಾಣ ಪ್ರತಿಷ್ಠಾಪನೆ ನಡೆದಿಲ್ಲ, ಒಂದು ದೇವರ ಮೂರ್ತಿ ಇಲ್ಲ, ಅಲ್ಲಿಗೂ ಹೆಚ್ಚುವರಿ ಜನ ಹೋಗಿ ಈ ದೇವಸ್ಥಾನವನ್ನ ವಿಸಿಟ್ ಮಾಡಿ ಅಲ್ಲಿನ ಒಂದು ವಾಸ್ತುಶಿಲ್ಪವನ್ನ ನೋಡಿ ತಿಳ್ಕೊಂತಾರಲ್ವಾ. ಇನ್ನು ಅದಕ್ಕಿಂತ ಏನ್ ಬೇಕು ಶಿವ ಅಲ್ವಾ? ಒಟ್ಟಾರೆ ಗುರು ಇದರ ಒಂದು ವಾಸ್ತುಶಿಲ್ಪ ಏನಿದೆ, ಸನ್ ಟೆಂಪಲ್ ಕೊನಾರ್ಕ್ನಲ್ಲಿ ಅದ್ಭುತವಾಗಿದೆ ವಾಸ್ತುಶಿಲ್ಪ. ಯಾವುದೇ ಒಂದು ಕಮೆಂಟ್ ಮಾಡಂಗಿಲ್ಲ. ನೋ ಕಮೆಂಟ್ಸ್ ಫಾರ್ ಸನ್ ಟೆಂಪಲ್ ಆಫ್ ಕೊನಾರ್ಕೋ. ಈ ಒಂದು ದೇವಸ್ಥಾನ ಪೂರಿಯಿಂದ ಸರಿಸುಮಾರು 30 ಕಿಲೋಮೀಟರ್ ದೂರದಲ್ಲಿದೆ. ನೀವು ಇನ್ ಕೇಸ್ ನಮ್ಮ ಥರ ಇಬ್ಬರು ಅಥವಾ ಸೋಲೋ ಹೋದ್ರೆ ಅಲ್ಲಿಂದ ಬಸ್ ಫೆಸಿಲಿಟೀಸ್ ಇದಾವೆ, ಯಾವುದೇ ಒಂದು ವರಿ ಮಾಡ್ಕೊಳಂಗಿಲ್ಲ. ಇನ್ನು ಆ 30 ಕಿಲೋಮೀಟರ್ ಜರ್ನಿ ಅದ್ಭುತವಾಗಿರುತ್ತೆ.
ಈಗ ನಾವು ಒಳಗಡೆ ಗಾಡಿಯ ಪಂಚಿ ನಾವು ಗಾಡಿ ಮೇಲೆ ಇದೆ ಬರೋಡೈತು जल्दी जाना पड़ेगा रंजी गुरुकुल में मिला जुला के जितना चीज होता है सब सोल्जर राजा दरबार दे रहा हूँ ये जो है ना ये जो 12 को बना हुआ है 12 को अब यहाँ उसी और गंभीर भाव अरे उधर था हंसने का चेहरा ये ಒಡಿಶಾ ಮಾತ್ರ ತುಂಬ ಅಂಡರ್ ರೇಟೆಡ್ ಸ್ಟೇಟ್ ಗುರು. ಬೀಟ್ ಪೂರಿ, ಕೊನಾರ್ಕೋ ಅದ್ಭುತವಾದ ವಾಸ್ತುಶಿಲ್ಪ, ಆ್ಯಂಬಿಯನ್ಸ್ ಇರ್ಬೋದು, ಸಮುದ್ರ ಪಕ್ಕದಲ್ಲೇ ಇದೆ. ಹೋಗಿ ಗುರು, ನಿಮಗೂ ಟೈಮ್ ಸಿಕ್ಕಿದ್ರೆ, ನಿಮಗೂ ಬಿಡುವು ಸಿಕ್ಕಿದಾಗ ಬಿಟ್ವೀನ್ ನವಂಬರು ಅಥವಾ ಯಾವ ಟೈಮಲ್ಲಾದರೆ ಆ ಟೈಮಲ್ಲಿ ಹೋಗಿ. ಬಟ್ ಕನ್ವೀನಿಯೆಂಟ್ ಯಾವ ಟೈಮಲ್ಲಿ ಅಂದರೆ ನವಂಬರಿಂದ ಮಾರ್ಚು. ಟೆಂಪ್ರೇಚರು ತುಂಬ ಕಡಿಮೆ ಇರುತ್ತೆ, ಸೂರ್ಯನ ಪ್ರಭಾವ ಜಾಸ್ತಿ ಇರೋದಿಲ್ಲ. ಸೊ ಆದ್ದರಿಂದ ಈ ಟೈಮಲ್ಲಿ ಹೋದರೆ ನಿಮಗೆ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇನ್ ಕೇಸ್ ಬೇಸಿಗೆ ಕಾಲದಲ್ಲಿ ಅಥವಾ ಈ ಮಳೆಗಾಲ ಸ್ಟಾರ್ಟ್ ಆಗೋ ಮುಂಚೆ ಏನಾದರೂ ಹೋಗ್ಬಿಟ್ರೆ ಸೂರ್ಯನ ಪ್ರಭಾವ ಅತಿ ಹೆಚ್ಚಾಗಿರುತ್ತೆ. ಸೊ ಆದ್ದರಿಂದ ಸ್ವಲ್ಪ ನಿಮಗೆ ಇನ್ಕನ್ವೀನಿಯೆಂಟ್ ಆಗಬಹುದು. ಸೊ ಹೀಗೆ ನಮ್ಮ ಒಂದು ಒಡಿಶಾದ ಅಡ್ವೆಂಚರ್ ಮುಗಿದ ಗುರು. ಕೊನಾರ್ಕ್ ನೋಡ್ಕೊಂಡು, ಪೂರಿ ನೋಡ್ಕೊಂಡು, ಏನು ಗುರು ಒಂದು ಆ್ಯಂಬಿಯನ್ಸ್, ಅದು ಒಂದು ವೈಬ್ ಫೀಲ್ ಆಗಬೇಕು ಗುರು ನೀವು.